ಇವತ್ತು ಮೈಸೂರಿನಲ್ಲಿ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ರಾಜಕೀಯವನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳು ಈ ಕೀಳ್ಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ನಿಂತಿದ್ದಾರೆ. ಇವತ್ತು ಮಕ್ಕಳುಗಳೆಲ್ಲ ಅಲ್ಲಿ ಫೋಟೋದಲ್ಲಿ ಇರ್ತಕ್ಕಂಥವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥವ್ರು, ಆದರೆ ಇಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಪ್ರಚಾರಕ್ಕೆ ಬಂದಿದ್ದಾರೆ. ಇಲ್ಲಿ ಪ್ರಚಾರ ಕೊಡ್ತಾ ಇರತಕ್ಕಂಥದ್ದು ಎಲ್ಲಿಂದ? ಕಾಲೇಜ್ ಮಕ್ಕಳು ನಿಮ್ಮ ಮನೆಯಿಂದ ಯಾರು ಕರ್ಕೊಂಬಂದಿದ್ದೀರಾ ಮಕ್ಕಳನ್ನ? ಕಾಲೇಜ್ ಮಕ್ಕಳನ್ನ, ದೇವರಾಜ ಕಾಲೇಜ್ ಮಕ್ಕಳನ್ನ, ಮಾರ್ನಿಸ್ ಕಾಲೇಜ್ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ಫ್ಲೆಕ್ಸ್ ಹಾಕಿ, ಯಾರು ಫ್ಲೆಕ್ಸ್ ಹಾಕಿದ್ದಾರೆ? ಇವರು ಆ ಥರ ಎಜುಕೇಷನಲ್ಲಿ ಇವರು ತುಂಬ ಪ್ರವೀಣರಾಗಿದ್ದರೆ ಇವರು ರ್ಯಾಂಕ್ ಬರೆಸೋ ರೀತಿಯಲ್ಲಿ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಪರಿಣಿತರನ್ನ ಕರ್ಕೋಗಿ ಅವ್ರಿಗೆ ಇದು ಮಾಡುವಂಥ ಕೆಲಸ ಮಾಡಲಿ, ಅದು ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಪ್ರಚೋದನೆ ಕೊಟ್ಟು ಇವತ್ತು ಸ್ಟ್ರೈಕ್ ಮಾಡಿ ಅಂತೇಳಿ ಸರ್ಕಾರನೇ ಒಂದು ರೀತಿ ಭಾಗಿಯಾಗಿ ಸ್ಟ್ರೈಕ್ ಮಾಡಿ ಹೊರಗಡೆ ಬಿಡಬೇಕು ಅಂತೇಳಿ ಡಿ ಡಿ ಅವ್ರಿಗೆ ಲೆಟ್ರ್ ಕೊಟ್ಟು, ಒಬ್ಬರು ಶಾಸಕರು ಮತ್ತು ಡಿ ಡಿ ಅವ್ರಿಗೆ ಲೆಟ್ರ್ ಕೊಟ್ಟು ಡಿ ಡಿ ಮೂಲಕ ಇದು ಮಕ್ಕಳುಗಳನ್ನ ಸ್ಟ್ರೈಕ್ಗೆ ಪ್ರಚೋದನೆ ಕೊಡುವಂಥದ್ದು ಎಷ್ಟು ಸರಿ? ಇದನ್ನು ಯಾರು ಸರಿ ಅಂತ ಹೇಳ್ತಾರೆ? ಏನು ಕಾಂಗ್ರೆಸ್ ಅವ್ರ ಕಾರ್ಯಕ್ರಮನ ಇದು? ಕಾಂಗ್ರೆಸ್ ಈ ಕೀಳ್ಮಟ್ಟಕ್ಕೆ ಇಳಿದಿದೆ. ಅಲ್ಲ, ರಾಜಕೀಯ ನೀವು ಹೇಳ್ಬೇಕಂತ ನೀವು ಹೇಳ್ಬೇಕು. ಇಲ್ಲಿ ಯಾರು ಈಗ ಇಷ್ಟು ದಿನ ಇರಲಿಲ್ಲ, ಫ್ಲೆಕ್ಸ್ ಮಾಡ್ಕೊಂಬಂದಿರೋದು ಹಾಕಿರೋದು ಯಾರು? ಪ್ರಚೋದನೆ ಕೊಡೋ ದೃಷ್ಟಿಯಿಂದ. ಇಲ್ಲಿ ಯಾರು ಮಕ್ಕಳುಗಳು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಕಾರಣ? ಅದಕ್ಕೆ ಯಾರು ಹೊಣೆ? ಈ ಥರ ಪ್ರಚೋದನೆ ಕೊಡೋರು ತಾನೇ ಹೊಣೆ ಆಗ್ತಾರೆ. ಕಾನೂನಿದೆ, ಅಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ, ಅದಕ್ಕೆಲ್ಲ ಅದು ವ್ಯವಸ್ಥೆಗಳಿದೆ, ಮಾಡ್ಕೊಳ್ಳಿ. ಯಾವುದೋ ಸರ್ಕಾರಿ ಕಾಲೇಜಿಗೆ ಬಂದ್ಬಿಟ್ಟು ಈ ರೀತಿ ಫ್ಲೆಕ್ಸ್ ಹಾಕಿ ಆ ಮಕ್ಕಳುಗಳಿಗೆ ಪ್ರಚೋದನೆ ಕೊಡೋದು, ನಿಮ್ಮ ಕೈ ಶಕ್ತಿ ಇದೆ, ಅಧಿಕಾರ ಇದೆ ಅಂತಂದ್ಬಿಟ್ಟು ಈ ರೀತಿ ಪ್ರಚೋದನೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ರಾಜ್ಯದಲ್ಲಿ ಬೇಕಾದಷ್ಟು ಕೆಲಸ ಇದೆ. ನಿಮ್ಗೆ ಒಂದು ಹೆಚ್ಚು ಕಮ್ಮಿ ಎಷ್ಟು ದಿನ ಆಯ್ತು ಗೌರ್ಮೆಂಟ್ ಇವರು ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಆಯ್ತು, ಇನ್ನೂ ಕ್ಯಾಬಿನೆಟ್ ರಚನೆ ಮಾಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ಕಚ್ಚಾಡ್ತಾವ್ರೆ. ನೀಟದ ಪ್ರಚಾರ ತಗೊಳ್ಳೋಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು, ಅಲ್ಲಿ ರಾಷ್ಟ್ರೀಯ ನಾಯಕರುಗಳು ಅಲ್ಲಿ ನಿಂತಿದ್ದಾರೆ. ಇದೆಲ್ಲ ಬಿಡ್ರಿ. ಯಾರು ನೀಟ್ ಎಕ್ಸಾಮ್ ಮುಗಿದು ಮತ್ತೆ ನೀಟ್ ಎಕ್ಸಾಮ್ನ ಅವತ್ತು ಇದಾಗಿದ್ದಂಥದ್ದು ಮತ್ತೆ ಎಕ್ಸಾಮ್ ಮುಗಿದು ರಿಸಲ್ಟು ಸಹ ಬಂದ್ಬಿಡ್ತು. ಆದರೆ ನಿಮಗೆ ಮಾತ್ರ ಅದನ್ನು ಕಡಿವಾಣ ಹಾಕಿ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೆಸೋದು ಬಿಟ್ಟು ನೀವು ಈ ರೀತಿಯಾದಂಥ ಪ್ರಚೋದನೆ ಕೊಟ್ಟು ಆ ಮಕ್ಕಳುಗಳಿಗೆ ತಂದು ಇಲ್ಲಿ ಫ್ಲೆಕ್ಸ್ ಹಾಕಿ ಶ್ರದ್ಧಾಂಜಲಿ ನಿಮ್ಮ ಮನೆ ಮುಂದೆ ಮಾಡ್ಕೊಳ್ಳಿ. ಶ್ರದ್ಧಾಂಜಲಿ ಈ ಸ್ಥಳಕ್ಕೆ ಹರೀಶ್ ಗೌಡರು MLA ಅವರು ಬಂದರು ಸರ್, ಏನಾದ್ರು ಮಾತಾಡಿದ್ರು ಸರ್? ಅದೇನೋ ನಂಗೆ ಗೊತ್ತಿಲ್ಲಪ್ಪ ವಿಷಯ, ಅವ್ರು ಏನಕ್ಕೆ ಬಂದವ್ರು ಅಂತ ನನಗದು ವಿಷಯ ಗೊತ್ತಿಲ್ಲ. ಆದರೆ ಡಿ ಡಿ ಅವ್ರಿಗೆ ನಾವು ಮಾತಾಡಿದಾಗ ಕಮಿಷನರ್ಗೆ ನಮ್ಮ ಪ್ರಿನ್ಸಿಪಾಲ್ಗೆ ಹೇಳಿದ್ದೀನಿ, ಯಾವ ರೀತಿ ನೀವು ಸ್ಟ್ರೈಕಿಗೆ ಪ್ರಚೋದನೆ ಕೊಡ್ತೀರಿ ಅಂತ ಹೇಳಿದ್ರೆ ಡಿ ಡಿ ಅವ್ರಿಗೆ ಮಾತಾಡಿ ಅಂತಾರೆ. ಡಿ ಡಿ ಅವ್ರಿಗೆ ಕೇಳಿದ್ರೆ ಹರೀಶ್ ಗೌಡರು ಲೆಟ್ರ್ ಕೊಟ್ಟಿದ್ದಾರೆ ಅಂತಾರೆ. ಯಾಕೆ ಲೆಟ್ರ್ ಕೊಡ್ತಾರೆ? ಸ್ಟ್ರೈಕ್ ಮಾಡೋಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ. ಬಂತ ಉಲ್ಲೇಖ ಮಾಡಿದ್ದಾರೆ ನೋಡಿ. ಈ ಥರ ಲೆಟ್ರ್ ಕೊಟ್ಟು ಪ್ರಚೋದನೆ ಕೊಡುವಂಥದ್ದು ಎಷ್ಟು ಸರಿ? ಚುನಾಯಿತ ಪ್ರತಿನಿಧಿಗಳು ಇವ್ರಿಗೂ ಎಜುಕೇಷನ್ ಮಕ್ಳುಗಳಿಗೂ ಈ ಕಾಲೇಜ್ ಮಕ್ಳುಗಳಿಗೂ ಏನು ಸಂಬಂಧ ನೋಡಿ? ಈ ರೀತಿ ಲೆಟ್ರ್ ಕೊಟ್ಟು ಸ್ಟ್ರೈಕ್ ಮಾಡಿ ಅಂತ ಆಹ್ವಾನ ಮಾಡ್ತಾರೆ ಸರ್ಕಾರ ನಡೆಸೋರು. ಇದೇನೆಂದರೆ ಸರ್ಕಾರದಲ್ಲಿ ಏನು ನ್ಯೂನತೆ ಆಗಿದೆ ಅದನ್ನು ಸರಿಪಡಿಸ್ಬೇಕು. ಆಯಿತು, ಕೇಂದ್ರ ಸರ್ಕಾರ ಸರಿಪಡಿಸಿಲ್ವಾ? ನಿಮ್ಮ ಸರ್ಕಾರ ಸರಿಪಡಿಸಿ. ನೀಟ್ ವ್ಯವಸ್ಥೆಗಳ್ನ ಮಾಡ್ಕೊಳ್ಳಿ, ಬೇಡ ಅಂತ ಏನು ಹೇಳೋದಿಲ್ಲ ನಾವು. ನೀಟ್ ವ್ಯವಸ್ಥೆಗಳ್ನ ಮಾಡ್ಕೊಂಡು ಇವತ್ತು ನೀಟ್ ಎಕ್ಸಾಮಿನೇಷನ್ ಮುಗಿದೋಯ್ತಲ್ಲಪ್ಪ, ಅದಕ್ಕೇನು ಕ್ರಮ ಆಗಬೇಕು ಅನ್ನುವಂಥದ್ದು ಹೇಳಿ. ಅದು ಬಿಟ್ಟು ನೀವು ಈ ರೀತಿ ಪ್ರಚೋದನೆ ಕೊಡೋದ್ರಿಂದ ಇಲ್ಲಿ ಯಾವುದಾದ್ರೂ ಮಕ್ಕಳುಗಳು ಆತ್ಮಹತ್ಯೆಗಳು ಮಾಡ್ಕೊಂಡ್ರೆ ಅಲ್ಲಿಂದ ಏನಾದರೂ ಅವ್ಯವಸ್ಥೆಗಳಾದರೆ ಅದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರನೇ ಕಾರಣ, ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳ ಕಾರಣ. ಪ್ರಚೋದನೆ ಕೊಡೋದನ್ನ ನಿಲ್ಲಿಸಬೇಕು ಅಂತೇಳಿ ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.